ಸರ್ ಫಸ್ಟ್ ಆಫ್ ದಿ ಪಾಯಿಂಟು ಈ ನಮ್ಮದೇನು ಪೆಟ್ರೋಲ್ ಪಂಪ್ಗಳು ಆಗ್ಯಾವಲ್ಲ ಸರ್, ಅವಾಗ ಏನಿತ್ತು ಪೆಟ್ರೋಲ್ ಪಂಪ್ಗಳು ಅಂತಂತಂದರೆ ಏನೋ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಈ ಭಾಗಕ್ಕೆ ಇಲ್ಲಿ ಪೆಟ್ರೋಲ್ ಇಲ್ಲಿಂದ ತೊಗೊಂಡ್ರೆ ಅಲ್ಲಿಗೆ ಅನ್ನೋದು ಕಾರಣ ಇತ್ತು ಸರ್. ಈಗ ಏನಾಗಿಬಿಟ್ಟದಂದರೆ ನಮ್ಮ ಎಕ್ಸೈಜ್ನೊಳಗೆ ಕ್ವಾರ್ಟರ್ಗಳು ಹೆಂಗೆ ಮಾಡ್ತಾರೆ ಸರ್, ಮನೆಗೇನು ಕ್ವಾರ್ಟರ್ಗಳು ಬೆಲ್ಟ್ ಶೇಪ್ ಅದಾವಲ್ಲ, ಹಂಗೆ ಇವು ಏನಾಗಿಬಿಟ್ಟವು ಸರ್, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಇದೊಂದು ದಂಧೆ ಮಾಡಿಕೊಂಡು ಇವರು ಆವಾಗಿನ ಇರ್ತಕ್ಕಂಥ ಮನೋಜ್ಞಾನ ಏನು ಸದೃಢ ಮನಸ್ಸಿನಿಂದ ಈ ಬಿಸ್ನೆಸ್ ಮಾಡ್ತಾಯಿಲ್ಲ ಸರ್. ಈಗ ಏನಾಗಿಬಿಟ್ಟದ, ಕಂಡಂಗೆ ರಾಜಕೀಯಗಳು ಮಾಡಿ ಅಡ್ಡದಾರಲಿಂದ ದುಡ್ಡು ಗಳಿಸಿ ಕಂಡಂಗೆಲ್ಲ ಪೆಟ್ರೋಲ್ ಪಂಪ್ಗಳು ಹಾಕಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಪೆಟ್ರೋಲ್ ಪಂಪ್ಗಳು ಹಾಕಿದಾಗ ಇವ್ರು ಏನು ಮಾಡ್ತಾರೆ ಸರ್, ಆ ಹುಡುಗರನ್ನ ಏನೋ ಬಡವರನಲ್ಲಿ ಪೆಟ್ರೋಲ್ ಹಾಕಕ್ಕೆ ಇಡಲ್ಲ, ರೌಡಿಸಮ್ಗಳು ಅವ್ರು ಮಾಡೋರನ್ನ ಇಟ್ಟು ಇವರು ಏನಪ್ಪ ಅಂದ್ರೆ ನಾಳೆ ಅವನೇ ಬಂದ್ರು ಕೂಡ ನಮ್ಮ ಪೆಟ್ರೋಲ್ ಪಂಪ್ಗೂ ಯಾವನು ಮಾತಾಡಬಾರ್ದು, ಏನೋ ಊರವ್ರು ಅಂತೇಳಿ ಉದುರಿ ಕೇಳಬಾರ್ದು, ಏನೋ ರೈತ ಒಂದು ವೇಳೆಕೊಂದು 10 ಲೀಟ್ರ್ ಪೆಟ್ರೋಲ್ ಹಾಕ್ಯಣಂದ್ರೆ ಸಡನ್ಲಿ ಮಗಳ 500 ರೂಪಾಯಿ ತೊಗೊಂಡಿರ್ತಾಳೆ, ಅವನೇನು 1000 ರೂಪಾಯಿ ಅಂತೇಳಿ ಅಲ್ಲಿಗೆ ಹೋಗಿರ್ತಾನೆ, ಅಲ್ಲಿ ಇಲ್ಲಣ್ಣ ಇಲ್ಲೇ ಊರು ನಾನು ತಂದುಕೊಡೋನಂತ ಸ್ಥಿತಿ ಇಲ್ಲೀಗ, ಅವನಲ್ಲಿ ಇಷ್ಟವಲ್ಲ ಇದೆ ಅನ್ನೋದು ಮಾತು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ಇನ್ನೊಂದು ಏನಾಗಂದ್ರೆ ಸರ್, ಈ ಘಟನೆದಾಗ ಏನಿಲ್ಲ ಸರ್, ಇವರು ಇಲ್ಲಿರೋದು ಅವರು ಕೂಡ ಬ್ಯಾಕ್ವರ್ಡ್ನಲ್ಲಿ ಬರ್ತಕ್ಕಂಥ ಹುಡುಗರೇ ಏನಿಲ್ಲ ಸರ್, ಇವ್ನು ಪೆಟ್ರೋಲ್ ಹಾಕ್ಕೊಂಡು ಹೋಗಕ್ಕೆ ಹೋಗ್ಯಾರ ಹುಡುಗರು, ಇವ್ನಿಗೆ ಬೇಕಾಗದಂಥ ಹುಡುಗರು ಹೋಗ್ಯಾರ ಅಂತ ಮಂದೆಲ್ಲ ನೋಡಪ್ಪ 100 ರೂಪಾಯಿ ಪೆಟ್ರೋಲ್ ಹಾಕಿದ್ದು ನೀನು, 100 ರೂಪಾಯಿ ಪೆಟ್ರೋಲ್ ಹಾಕಿ 10 ರೂಪಾಯಿ ನಾನು ಯಾಕೆ ಕೊಡ್ಲ ಅಂತ ನೀವು ಕೇಳಿದಾನೆ, ಇಲ್ಲಲ್ಲೇ 100 ರೂಪಾಯಿ ಹಾಕಿವಲ್ಲ ಅಂತ ಅಂದಾರೆ ಸರ್. ಅಂದಾಗ ಇವ್ರಿಗೆ ವಾದ ಆಗ್ಯದ ಸರ್, 100 ರೂಪಾಯಿ ಹಾಕ್ಯಾನ ಸರ್, 100 ರೂಪಾಯಿ ಹಾಕಿದ ಮೇಲೆ ಇವನು 100 ರೂಪಾಯಿ ಕೊಡೋನಲ್ಲ ಸರ್, ಇವನು 110 ಕೊಡೋದ್ರೆ ಹೆಂಗೆ ಕೊಡ್ತಾನೆ ಸರ್, ಇಲ್ಲಪ್ಪ ನನ್ನಲ್ಲಿ 100 ರೂಪಾಯಿ ಕೊಡ್ಬೇಕಲ್ಲ, 10 ರೂಪಾಯಿ ಕೇಳ್ತಲ್ಲ, ಬೇಕಾದ್ರೆ ನಾಳೆ ಕೊಡ್ತಾನೆ ನಿನಗೆ, ನೀನು ಅಷ್ಟು 100 ರೂಪಾಯಿ 10 ರೂಪಾಯಿ ಹಾಕಿನಂತಿದ್ದಲ್ಲ, ಈಗ ನನ್ನಲ್ಲಿ 100 ರೂಪಾಯಿ ಐತೆ, 100 ರೂಪಾಯಿ ಕೊಡ್ತಾನಪ್ಪ ಮಾರೇ ಅಂತ ನಮ್ಮವರೆಲ್ಲ ನೀವು ಬೇರೆಯವರಲ್ಲ ಅಂತ ಕೇಳಿದ್ರು ಕೂಡ ಅವ್ರಿಗೇನೋ ಒಂದು ಅಹಂಕಾರ ಅಲ್ಲ ಸರ್, ಅಹಂಕಾರದಿಂದ ನೀವು 10 ರೂಪಾಯಿ ಕೊಡ್ಲಾರ ತಕ್ಷಣ ಗುಂಜಾಳನಿರ್ತಕ್ಕಂಥ ತಮ್ಮ ಬಟಾಲಿಯನ್ಗಳು ಇಟ್ಕೊಂಡಾರಂತ ಸರ್. ಇವರೆಲ್ಲ ಇದೇ ಕೆಲಸಕ್ಕಂತ ಸರ್, ಇದು ಇದೊಂದು ಕೇಸ್ ಅಲ್ಲ, ಆಲ್ರೆಡಿ ಸಣ್ಣ ಪುಟ್ಟ ಕೆಲಸಗಳು ಯಾರಾದರೂ ಬಂದು ಏನೋ ಕುಡಿದು ಮಪ್ಪನಲ್ಲಿ ಅಥವಾ ಯಾರೋ ಬಂದ್ರೂ ಕೂಡ ಧಮಕಿಗಳು ಕೊಡೋದೇ ಜಾಸ್ತಿ ಆಗ್ಯದಂತ ಸರ್. ಇದು ನಾನು ಕೂಡ ಅಬಕಾರಿ ಇಲಾಖೆ ಅಂದರೆ ನಾನೇನು ಸಣ್ಣವನಲ್ಲ ಸರ್. ಘಟನೆಗಳು ನಡೀತಾ ಇದಾವಲ್ಲ, ಈಗ ಒಂದು ಜೀವ ಹೋಯ್ತು, ಅಮಾಯಕ ಜೀವ, ಇದು ಏನೂ ಇಲ್ಲ, ಜಗಳ ನಡೆದಂತ ಬಿಡಿಸ್ಲಕ್ಕೆ ಹೋದವ್ರದ್ದು ಒಂದು ಜೀವ ಹೋಯ್ತು, ಈ ಥರ ಘಟನೆ ಆಗಬಾರ್ದು ಅಂದ್ರೆ ಏನಾಗ್ಬೇಕಂತಂದ್ರೆ ಸರ್, ಮೊದಲು ಇವ್ರು ಏನು ಪೆಟ್ರೋಲ್ ಪಂಪ್ಗಳು ನಡೆಸ್ತಾರಲ್ಲ, ಬಡವ್ರನ್ನ ವಿದ್ಯಾರ್ಥಿಗಳನ್ನ ಸೌಮ್ಯದವ್ರನ್ನ ಇದ್ದವ್ರನ್ನ ಇಡ್ಬೇಕಲ್ಲಿ. ಒಂದು ಈ ಗುಂಡಾಗಿರುಗಳನ್ನ ಇಟ್ಟರೆ ಏನಾಗ್ಬಿಡ್ತದ, ನಾಳೆ ನೆಕ್ಸ್ಟ್ ದಿನಮಾನಗಳಲ್ಲಿ ನಾವು ಯಾವನ್ ಮಾಡಲ್ಲ, ಅವ್ನು ಬಿಡಂಗಿಲ್ಲ, ಅವ್ನು ಬಿಟ್ಬಿಡ್ತೀವಿ. ಮೊದಲೇ ಅವನು ಯಾವನು ಓನರ್ ಇರ್ತಾನಲ್ಲ ಅವ್ರನ್ನ ಹಾಕ್ಕೊಂಡು ಅವ್ರನ್ನ ಒಳಗೆ ಹಾಕಿದ್ರೆ ಚೆನ್ನಾಗಿ ಆಗ್ತದೆ ಸರ್. ಯಾಕಂದರೆ ಪೆಟ್ರೋಲ್ ಪಂಪ್ ಅನ್ನೋದು ದಂಧೆ ಅಂದರೆ ಏನೋ ಸರ್, ಕೈ ಮುಗಿತಾರೆ ಸರ್, ಕೋಟಿಗಟ್ಟಲೆ ವ್ಯವಹಾರದಿದ್ದವನು ಏನು ಮಾಡ್ತಾನೆ, ಬರ್ರಿ ಸರ್ ನಮಸ್ಕಾರ ಸರ್ ಅಂತೇಳಿ ಅವ್ನು ಎಷ್ಟು ಸ್ಯಾಕ್ರಿಫೈ ಮಾಡ್ತಾರೆ ಬೇರೆ ಜಿಲ್ಲೆಗಳಲ್ಲಿ. ಇಲ್ಲೇನದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದು ಮಾತಾಡೋದು ಲ್ಯಾಂಗ್ವೇಜು ಹೊರಟು, ಮನುಷ್ಯರು ರಫ್, ಮಿಷ್ ಅನ್ನೋದು ರಫ್, ಆಡ್ಲಿರ್ತೀವಿ, ಆದರೆ ದುರಾಂಕಗಳು ಜಾಸ್ತಿ ಆಗಿಬಿಟ್ಟೆ ಸರ್. ಈ ಪೆಟ್ರೋಲ್ ಪಂಪ್ಗಳಲ್ಲಿರ್ತಕ್ಕಂಥ ಮಾಲೀಕರನ್ನ ಸೌಜನ್ಯ ರೀತಿ ರೈತರಿಗೆ ಏನಾದರೂ ಇದ್ರೂ ಕೂಡ ನೋಡಪ್ಪ ತಂದು ಕೊಡೋಂಥ ಒಂದು ಸ್ಥಿತಿಗೆ ಬರಬೇಕು ಹೊರತು ಈ ರೀತಿ ಒಂದು ಬಡ ಕುಟುಂಬನಲ್ಲಿ ಅವನದೇ ಆದಂಥ ಶಕ್ತಿ ನಮ್ಮ SC ST ಬ್ಯಾಕ್ವರ್ಡ್ ಲೀಡರ್ನಲ್ಲಿ ಈ ಸುತ್ತ ಪ್ರಭಾವ ಹಳ್ಳಿಗಳಲ್ಲಿ ಯಾವುದೇ ಜನಕ್ಕೆ ಮುಂದಕ್ಕೆ ಹೋಗೋವನಂದ್ರೆ ಅವನೇ. ಮೇಘನಾಯಕ ನಾಯಕ್ ಅಂದ್ರೆ ಅವನೊಬ್ಬ ಪ್ರತಿನಿಧಿ, MLAಗಳು ಇದ್ದಿಲ್ಲ ಸರ್ ಈ ಭಾಗದಲ್ಲಿ. 3 ಜಿಲ್ಲಾ ಪಂಚಾಯತಿ, ಒಂದು ಯರಗೇರಿ ಜಿಲ್ಲಾ ಪಂಚಾಯತಿ, ತಲಮಾರು ಜಿಲ್ಲಾ ಪಂಚಾಯತಿ, ಗಿಲುಸೂರು ಜಿಲ್ಲಾ ಪಂಚಾಯತಿಲೇ ಎಲ್ಲ ವರ್ಗದ ಮನುಷ್ಯ. ಮತ್ತು ಇವತ್ತು ST ನಾಯಕ ಆದರೂ ಕೂಡ ಒಬ್ಬ ದಲಿತ ನನ್ನ ತಂಗಿನ ಮಾಡ್ಕೊಂಡಿದ್ದಾನೆ ಸರ್ ಅವನು. ಅಂಥ ಸಮಾಜನ ಏನಪ್ಪ ಅಂದ್ರೆ ನಾವು ಕ್ಯಾಸ್ಟ್ ಬೇರೆ ನೀವು ಕ್ಯಾಸ್ಟ್ ಬೇರೆ ಅಂತ ಹಿಡಿದಂಥ ವ್ಯಕ್ತಿನ ಈ ನನ್ನ ಮಕ್ಕಳು ಏನೋ ಒಂದು ಗಾಂಜಾ ಕುಡಿಯೋರಂಥವ್ರು ಇರ್ಬೋದು. ಯಾಕಂದರೆ ಬರೀ ಕ್ವಾರ್ಟರ್ ಕುಡಿದ್ರೆ ಅಷ್ಟು ಸಿಟ್ಟು ಬರಲ್ಲ ಸರ್. ಇವ್ರು ಏನು ಮಾಡಿದ್ರು, ಒಂದು ಏಟು ಹೊಡೆದ ಮೇಲೆ ಅವ್ನು ಯಾರು ಇನ್ನೊಬ್ಬನಿಗೆ ಏಟು ಬಿದ್ದದ, ಇವನು ಸಾಯ್ಬೇಕಾದ್ರೆ ಕಾರಣ ಇನ್ನು ಇವ್ರು ಹೇಳಿಲ್ಲ. ಒಬ್ಬನಿಗೆ ಏಟು ಹೊಡೆದಾರಲ್ಲ ಸರ್, ಕೆಳಗೆ ಬಿದ್ದಾಗ ಅವ್ನು ಎಬ್ಸ್ಕೊಂಡು ಹೋಗೋದನ್ನ ಇವ್ರು ಕುಡಿದ ಒಬ್ಬನಾಗ, ಇವನು ಕುಡಿದವ್ರನ್ನೂ ಅಲ್ಲ ಸರ್, ಇವರೆಲ್ಲ ಗಾಂಜಾ ಗ್ಯಾಂಗ. ಇವ್ರು ಗಾಂಜಾ ಗ್ಯಾಂಗದಲ್ಲಿಂದನೇ ಅವ್ರು ಆ ಮತ್ತಲ್ಲಿಂದ ಹೊಡೆದಾರೆ ಸರ್. ಅವ್ನು ಹೊಡ್ತಾ ಇದ್ದಾರೆ, ಮಕ್ಕಳನ್ನ ಕೇಳ್ತಾ ಇದ್ರೆ ಒಂದು ದನಕ್ಕೂ ಬೇಡಪ್ಪ, ದನಕ್ಕಿಂತ ಹತ್ತು ಹೊಡೆದಾರೆ ಸರ್. ಹಂಗಾಗಿ ಅವ್ರಿಗೆ ಏನೇ ಆಗಲಿ, ಏನು ಆರೋಪಿಗಳನ್ನು ಅಟ್ರಾಸಿಟಿ ಕೇಸ್ ಆಗಿದೆ, ಆಮೇಲೆ ಕೆಲವು ಅವ್ರಿಗೆ ಏನಪ್ಪ ಅಂದ್ರೆ ಅರೆಸ್ಟ್ನು ಮಾಡಿದ್ದಾರೆ. ಮೂಲ ಕಂಪ್ಲೀಟೆಡ್ ಎಷ್ಟು ಜನ ಅದ್ರ ಅಷ್ಟು ಜನಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದು ಪರಿಹಾರ ಬೇಡ, ಸುಡುಗೋಡು ಬೇಡ, ನಮ್ಮ ಬಡವರು ದುಡ್ಕೊಂಡು ತಿಂತೀವಿ. ಸರ್ಕಾರದ ಪರಿಹಾರ ಬರ್ತದೋ ಬಿಡ್ತದೋ ಅದು ದೇವ್ರ ಮೇಲೆ ಬರ ಸರ್. ಆ ಸರ್ಕಾರ ಪರಿಹಾರಕ್ಕೆ ಆಶಪಾಟು ಈ ವಾಲ್ಮೀಕಿ ಸಮಾಜ ಹುಟ್ಟಿಲ್ಲ ಸರ್. ಯಾಕಂದರೆ ದೇಶ ಕಾಯೋ ಸಲುವಾಗಿ ಎಲ್ಲರಿಗೂ ರಕ್ಷಣೆ ಕೊಟ್ಟಿದಂಥ ಸಮಾಜನ ಇವತ್ತು ಈ ರೀತಿ ಹೊಡಿತಾರೆ ಅಂದ್ರೆ ಅವ್ನು ಯಾವುದೇ ಕಷ್ಟವನ್ನಿದ್ರಲ್ಲ ಸರ್. ಇವತ್ತು ಅಲ್ಲಿನೂ ಅದ್ರಾಗ ಆರೋಪಿಗಳಲ್ಲಿ ಅವನು ನಾಯಕ ಅದವನೋ, ಮುಸ್ಲಿಮ್ಸ್ ಅದವನೋ, ಕುರುಬರಾದವರೋ, ಯಾವುದೇ ಜನಾಂಗದವರಿರಲಿ ಅವರಿಗೆ ಮಾತ್ರ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ಪ್ರದೇಶದಲ್ಲಿ ಇವ್ರಿಗೆ ಗಲ್ಲು ಶಿಕ್ಷೆ ಆದ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಮ್ಗೆ ಅನ್ಯಾಯ ಆಗ್ಯದ, ಇನ್ನೊಬ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಂದರೆ ಈ ಪೆಟ್ರೋಲ್ ಪಂಪ್ ಅವರು ಬಡವ್ರನ್ನ, ಯಾರಾದರೂ ವಿದ್ಯಾರ್ಥಿ ಅವ್ರಿಗೆ ತಿನ್ನಕ್ಕೆ ಗತ್ತಿಲ್ಲ ಅವ್ರನ್ನ
ಏನಾದರೂ ಮಾಡಿ ಸರ್ಕಾರ ಹೆಂಗೆ ನೇಮಿಸ್ತದ ಅಂಥವ್ರನ್ನ ನೇಮಕ ಮಾಡಬೇಕು. ಆಮೇಲೆ ಮುಂದೆನೂ ಕೂಡ ಈ ಜಿಲ್ಲಾಧಿಕಾರಿಗಳು ಇರ್ಬೋದು, ಪೊಲೀಸ್ ಇಲಾಖೆ SP ಸಾಹೇಬ್ರು ಇರ್ಬೋದು, DC ಸಾಹೇಬ್ರು ಇರ್ಬೋದು, PS ಇರ್ಬೋದು, ಯಾವುದು ಸಂಬಂಧಪಟ್ಟಂಥ ಅಧಿಕಾರಿಗಳು ಒಟ್ಟಾರಾಗಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಇದು ಮಾಡ್ಬೇಕಂತ ಹೇಳ್ಕೇಸಿ ನಾವು ಇದು ಮಾಡ್ತೀವಿ ಸರ್. ಮತ್ತು ಅವ್ರನ್ನ ಗಲ್ಲ ಶಿಕ್ಷೆ ಆಗ್ಬೇಕು ಸರ್. ಓಕೆ.